ಕುಶಾಲನಗರ. ಕಂಪ್ಲಿ ಪಟ್ಟಣದಲ್ಲಿರುವ ಮಾರ್ವಾಡಿ ಜನರು ನಡೆಸುತ್ತಿರುವ ಶಾಪುಗಳಲ್ಲಿ ಹಿಂದಿ ಭಾಷೆಯ ಬಿಲ್ಗಳನ್ನು ಬದಲಾಯಿಸಿ ಕನ್ನಡದಲ್ಲಿ ಬರೆದುಕೊಡುವಂತೆ ನವಕರ್ನಾಟಕ ಯುವಶಕ್ತಿ ಸಂಘಟನೆ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಕಂಪ್ಲಿ ಪಟ್ಟಣದಲ್ಲಿರುವ ಮಾರ್ವಾಡಿ ಜನರು ತಾವು ಉದ್ದಿಮೆ ನಡೆಸುತ್ತಿರುವ ಕಿರಾಣಿ, ಬಟ್ಟೆ, ಎಲೆಕ್ಟ್ರಿಕಲ್ ಮತ್ತು ಇನ್ನಿತರ ಶಾಪ್ಗಳಲ್ಲಿ ತಮ್ಮ ಹಿಂದಿ ಭಾಷೆಯ ಬಿಲ್ಗಳನ್ನು ಗ್ರಾಹಕರಿಗೆ ಬರೆದುಕೊಡುತ್ತಿದ್ದು, ಇದನ್ನು ಕೂಡಲೇ ನಿಲ್ಲಿಸಿ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ರಾಹಕರಿಗೆ ಹಿಂದಿಯಲ್ಲಿ ಬರೆಯುವ ಬಿಲ್ಗಳನ್ನು ಇನ್ನು ಮುಂದೆ ಕನ್ನಡದಲ್ಲಿ ಬರೆದುಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ನವಕರ್ನಾಟಕ ಯುವಶಕ್ತಿ ಸಂಘಟನೆ ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರ್ ಗೌಜಿಯಾ ಬೇಗಂ ಅವರಿಗೆ ಪ್ರತಿಭಟನೆಯ ಮನವಿಯನ್ನು ಸಲ್ಲಿಸಿದರು. ಈ ಕುರಿತು ಮಾಧ್ಯಮದೊಂದಿಗೆ ನವಕರ್ನಾಟಕ ಯುವಶಕ್ತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬುರೆ ವಿರೂಪಾಕ್ಷಿ ಮತ್ತು ಕಂಪ್ಲಿ ತಾಲೂಕು ಘಟಕದ ಅಧ್ಯಕ್ಷ ಎಂ ಗೌರೀಶ್ ಪ್ರತಿಕ್ರಿಯಿಸಿ, ಕಂಪ್ಲಿಯಲ್ಲಿರುವ ಮಾರ್ವಾಡಿ ವ್ಯಾಪಾರಸ್ಥರು ತಾವು ವ್ಯಾಪಾರ ನಡೆಸುವ ಕಿರಾಣಿ, ಎಲೆಕ್ಟ್ರಿಕಲ್, ಬಟ್ಟೆ ಶಾಪ್ ಮುಂತಾದ ಅಂಗಡಿಗೆ ವಸ್ತುಗಳ ಖರೀದಿಗೆಂದು ಬರುವ ಗ್ರಾಹಕರಿಗೆ ಮಾರ್ವಾಡಿ ಅಂಗಡಿ ಮಾಲೀಕರು ತಾವು ನೀಡುವ ಬಿಲ್ಲನ್ನು ಕನ್ನಡದಲ್ಲಿ ಬರೆಯದೆ ಹಿಂದಿಯಲ್ಲಿ ಬರೆದು ಕೊಡುತ್ತಿದ್ದಾರೆ. ಇದರಿಂದ ಗ್ರಾಹಕರಿಗೆ ಹಿಂದಿ ಅರ್ಥವಾಗದೆ ಖರೀದಿಯಲ್ಲಿ ಕೆಲವೊಮ್ಮೆ ಮೋಸ ಹೋಗಿದ್ದಾರೆ. ಮಾರ್ವಾಡಿ ಅವರು ಹಾಕುವ ಹಿಂದಿ ಬಿಲ್ಲುಗಳಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿದ್ದಾರೋ ಇಲ್ಲವೋ ಎನ್ನುವುದು ಗ್ರಾಹಕರಿಗೆ ಅರ್ಥವಾಗುವುದಿಲ್ಲ. ಇದರಿಂದ ಕರ್ನಾಟಕದ ಗ್ರಾಹಕರಿಗೆ ಮೋಸ ಆಗುವ ಸಂಭವವಿರುತ್ತದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಪ್ರತಿಭಟನಾ ಮನವಿ ವೇಳೆ ಬಿ ವೆಂಕಟೇಶ್, ವಿಶ್ವನಾಥ್, ದೊಡ್ಡಬಸವ, ಯಲ್ಲಪ್ಪ, ಶಿವಕುಮಾರ್, ಗೋಪಾಲ್, ಮಲ್ಲಿಕಾರ್ಜುನ್, ಹೊನ್ನಾರ್ ಸ್ವಾಮಿ, ರುದ್ರಪ್ಪ ಇನ್ನಿತರರು ಇದ್ದರು. ಸಂಘ ಹೊಸ ಶಕ್ತಿ ಕಂಪ್ಲಿ ತಾಲೂಕು ಅಧ್ಯಕ್ಷರಾಗಿ ನಾವು ಆಯ್ಕೆಯಾಗಿದ್ದೇವೆ. ಗೌರೀಶ ಅಂತೇಳಿ ಈ ಕಂಪ್ಲಿ ಪಟ್ಟಣದಲ್ಲಿ ಶೇಟ್ರು ಮಾರ್ವಾಡೀಸು ಈ ಎಲೆಕ್ಟ್ರಾನಿಕ್ಸ್ ಅಂಗಡಿ, ಕಿರಾಣಿ ಅಂಗಡಿ, ಆಮೇಲೆ ಬಟ್ಟೆ ಅಂಗಡಿಗಳು ಇವೆಲ್ಲ ಹಿಂದಿಯಲ್ಲಿ ಸೈನು ಬರವಣಿಗೆ ಎಲ್ಲ ಮಾಡ್ತಕ್ಕಂಥವ್ರಿಗೆ ಇವು ನಮ್ಮ ರೈತರಿಗೆ ಅರ್ಥ ಆಗ್ತಾ ಇಲ್ಲ. ಇವನ್ನೆಲ್ಲ ಕನ್ನಡದಲ್ಲಿ ತಿದ್ದುಪಡಿ ಮಾಡಬೇಕೆಂದು ಈ ತಹಶೀಲ್ದಾರ್ ಮೇಡಮ್ನವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಯುವಶಕ್ತಿಯಿಂದ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾದ ವಿಪಕ್ಷಿ ಅವರು ಮತ್ತು ತಾಲೂಕು ಅಧ್ಯಕ್ಷರಾದ ಗೌರೀಶ್ ಅವರಿಗೂ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಹಳ್ಳಿ ಭಾಗದಿಂದ ಬಂದಂಥ ಘಟಕ ಅಧ್ಯಕ್ಷರು, ಸದಸ್ಯರು ಇವತ್ತು ಎಲ್ಲರೂ ಸೇರಿ ಇವತ್ತು ನಾವೊಂದು ತಹಶೀಲ್ದಾರ್ಗೆ ಒಂದು ಮನವಿ ಸ್ವೀಕಾರವನ್ನು ಮಾಡಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ಯಾರ ಸಲುವಾಗಿ ಅಂತಂದರೆ ಇವತ್ತು ಮಾರಡಿ ಅಂಗಡಿಯವರು ಅಂದರೆ ಕಿರಾಣಿ ಅಂಗಡಿಯಾಗ ಹೋದ್ರೆ ಬೆಲ್ಲ, ಬ್ಯಾಳೆ, ಅಕ್ಕಿ ಎಲ್ಲ ತಗೊಂತಾರೆ. ರೈತರು ಆಗಿರಲು ಎಲ್ಲ ಸಾರ್ವಜನಿಕರು ತಗೊಂಡ ಮೇಲೆ ಅವ್ರು ಕೊಡ್ತಕ್ಕಂಥ ಬಿಲ್ಲು ನಾವು ಕೇಳಿಲ್ಲ. ಅದ್ರಾಗ ಆ ರಸೀದಿ ಬರೀತಾರೆ. ಆ ರಸೀದಾಗ ಹಿಂದಿ ಬರೀತಾರೆ. ಆ ಹಿಂದಿಯಾಗ ಬೆಲ್ಲ ಯಾವುದು, ಬ್ಯಾಳೆ ಯಾವುದು ಅಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಆ ಸಲುವಾಗಿ ಇವತ್ತು ಆ ಥರ ಆಗಬಾರ್ದು. ಮುಂದಿನ ದಿನದಲ್ಲಿ ಜನರಿಗೆ ತೊಂದರೆಗೂ ಆಗಬಾರ್ದು. ನಾವು ಏನು ಕೇಳ್ತಿದ್ದೀವಿ ತಹಶೀಲ್ದಾರ್ ಮೇಡಮ್ ಅವರಿಗೆ, ಅವ್ರು ಮಾಡ್ತಕ್ಕಂಥ ಹಿಂದಿ ಅದೆಲ್ಲಿ ಈಗ ಈ ಥರ ಬರೆದು ಅಂಗಡಿಯವರಿಗೆ ಕಿರಾಣಿ ತಗೊಳಕ್ಕೆ ಬಂದಂಥ ವ್ಯಕ್ತಿಗಳಿಗೆ ಇದೇ ಥರ ಎಲ್ಲ ಅಂಗಡಿಗಳಿಗೆ ಕಿರಾಣಿ ಥಿಯೇಟರ್ ಅಂಗಡಿಗಳು ಮಾತ್ರ ಇದೇ ಥರ ಬರೀತಾರೆ. ಬಟ್ಟೆ ಅಂಗಡಿಗಳು ಇದೇ ಥರ ಬರಿತಾ ಇದ್ದಾರೆ. ಅದನ್ನು ನಾವಿವತ್ತು ಖಂಡಿಸಿದ್ದೇವೆ. ಆ ಥರ ಬರಿತಕ್ಕಂಥದ್ದನ್ನು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ, ಕನ್ನಡದಾಗ ಬರಿಬೇಕಂತ ಹೇಳಿ ಇವತ್ತು ತಹಶೀಲ್ದಾರ್ ಮೇಡಮ್ ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ಇದೇ ಥರ ಅವರು ಬರ್ಕಂತ ಹೋದ್ರೆ ನಾವು ಅದನ್ನು ಯಾರ ಮೇಲಧಿಕಾರಿಗಳು ಅವ್ರು ಹಿಡ್ಕೊಂಡು ಹೋರಾಟ ಮಾಡಬೇಕಾಗತ್ತೆ. ಅದರ ಸಲುವಾಗಿ ನ್ಯೂಸ್ ಸಂಗಮಕ್ಕಾಗಿ ರವಿ ಮಣ್ಣೂರ್, ಕಂಪ್ಲಿ, ಬಳ್ಳಾರಿ. ಪಾವಗಡ ಪಟ್ಟಣದ ಪುರಸಭೆ ಮಾಜಿ ಅಧ್ಯಕ್ಷ ಮಾನವ್ ವೆಂಕಟಸ್ವಾಮಿ ನಿವಾಸದ ಆವರಣದಲ್ಲಿ ಹೆಲ್ಪ್ ಸೊಸೈಟಿ ವತಿಯಿಂದ ಸಿಇಟಿ ಅಗ್ರಿಕಲ್ಚರ್ ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಪಾವಗಡ ತಾಲೂಕಿನ ಐಎಎಸ್, ಕೆಎಎಸ್